ಎಲ್ಲಿ ಹೋದ್ರು ಇವರು? ಎಲ್ಲಿ ಹೋದ್ರು ಇವರು? ಏನಾಯ್ತು? ನೀವು ಈ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರೆ ನನಗೆ ಬೀಳದೆ ಇರೋಕ್ಕಾಗತ್ತಾ? ನಿಮ್ಮ ಕಣ್ಣಲ್ಲಿ ನನ್ನ ಸೆಳೆಯೋ ಪ್ರೀತಿ ಇದೆ. ನನಗೂ ಅಷ್ಟೆ. ನೀವು ನನ್ನ ಜೀವನ ಕಾಲಿಡೋವರೆಗೂ ಈ ಪ್ರೀತಿ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಎಲ್ಲರೂ ಹೇಳೋರು ಪ್ರೀತಿ ಶುರುವಾದರೆ ನಿದ್ದೆ ಬರಲ್ಲ, ಊಟ ಸೇರಲ್ಲ, ಸುಮ್ಮನೆ ಒಂದು ಕಡೆ ಇರೋಕ್ಕಾಗಲ್ಲ ಅಂತ. ನಾನು ಅದನ್ನು ನಂಬೇ ಇರಲಿಲ್ಲ. ಆದರೆ ಈಗ ನಿಮ್ಮನ್ನು ನೋಡಿದ ಮೇಲೆ, ನೀವು ನನ್ನೂರು ಅಂದಮೇಲೆ ನನ್ನ ಪ್ರೀತಿನ ಅನುಭವಿಸ್ತಾ ಇದ್ದೀನಿ. ಹಾಗಿದ್ಮೇಲೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರೋಕ್ಕೆ ಹೇಗಾಗುತ್ತೆ? ತುಂಬ ಸುಸ್ತಾಗಿದ್ದೀರಾ, ನೀರು ತಂದು ಕೊಡ್ಲಾ? ಬೇಡ, ನಾನೇ ತಗೊಳ್ತೀನಿ. ನೀವ್ಯಾಕೆ ಸ್ವಲ್ಪ ಬೇಗ ಎದ್ದು ಎಕ್ಸಸೈಸ್ ಮಾಡಬಾರ್ದು? ಸದ್ಯಕ್ಕೇನು ಬೇಡ. ಸರಿ, ನಿಮಗೆ ಕಾಫಿ ಮಾಡ್ಕೊಂಡು ಬರ್ತೀನಿ. ಬೇಡ ಜಾನ್ವಿ ಅವರೇ, ನೀವು ಮೊದಲು ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ, ನಾನು ಕಾಫಿ ಮಾಡ್ತೀನಿ. ಹೌದು, ಅಮ್ಮ ಯಾವಾಗಲೂ ಹೇಳೋರು ಹೆಣ್ಮಕ್ಳು ಸ್ನಾನ ಆಗ್ದಲೇ ಅಡುಗೆ ಮನೆಗೆ ಹೋಗಬಾರ್ದು ಅಂತ. ಮತ್ತೆ ಬಿಟ್ಟೆ, ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ವಿಶ್ವ 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 ರೀ, ಏನ್ ಮಾಡ್ತಾ ಇದ್ದೀರಾ? ಕಾಣಿಸ್ತಾ ಇಲ್ವೇನೆ? ವಿಶ್ವನ ಎಬ್ಬಿಸ್ತಾ ಇದ್ದೀನಿ. ಅವನು ರಾತ್ರಿ ಓದ್ಕೊಂಡು ಎಷ್ಟೊತ್ತು ಮಲಗಿದ್ನೋ ಏನೋ, ಇನ್ನೊಂದ್ ಸ್ವಲ್ಪ ಹೊತ್ತು ಮಲಗಲಿ ಬಿಡಿ. ಬುದ್ಧಿ ಇದೆಯಾ ನಿನಗೆ? ಸೂರ್ಯ ನೆತ್ತಿ ಮೇಲೆ ಬಂದಾಯ್ತು, ಗಂಡು ಮಕ್ಳು ಇಷ್ಟೊತ್ತರೆಗೂ ಮಲಗ್ತಾರ? ವಿಶ್ವ ವಿಶ್ವ ಬಾಲು ತೆಗಿ. ವಿಶ್ವ 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 ಏನದು ಸದ್ದು ಹೊರಗಡೆ? ಬಾಗ್ಲು ತೆಗಿಯಕ್ಕೆ ಯಾಕೆ ಇಷ್ಟೊತ್ತು? ಅಯ್ಯೋ ದೇವ್ರೆ, ಒಳಗಡೆ ಯಾವ ಪರಿಸ್ಥಿತಿಲಿದಾನೋ ಏನೋ. ವಿಶ್ವ ಕುಡಿಯೋ ವಿಷಯ ಇವ್ರಿಗೇನಾದ್ರೂ ಗೊತ್ತಾದ್ರೆ ಸುಮ್ಮನೆ ಇರ್ತಾರ ಇವರು? ದೇವ್ರೆ ಕಾಪಾಡಪ್ಪ. ವಿಶ್ವ ಬಾಗ್ಲು ತೆಗಿಯಕ್ಕೆ ಎಷ್ಟೊತ್ತು? ವಿಶ್ವ ಕನ್ನಡಿ ಯಾಕೆ ಹೊಡೆದಾಯ್ತು? ಅಪ್ಪ, ಅದು ಕನ್ನಡಿ ಕೆಳಗಿತ್ತು, ನೀವು ಕರೆದ್ರಿ ಅಂತ ಅರ್ಜೆಂಟಲ್ಲಿ ಎದ್ದು ಬರ್ತಿದ್ದೆ, ತುಳಿದ್ಬಿಟ್ಟು ಹೊಡೆದೋಯ್ತಪ್ಪ. ತುಳಿದ್ಬಿಟ್ಯಾ? ಅಯ್ಯೋ ಕೂತ್ಕೋ, ಕಾಲ್ಗೇನು ಆಗಿಲ್ಲ ತಾನೆ? ಅಪ್ಪ ಇಲ್ಲ, ಏನಾಗಿಲ್ಲ. ವಿಶ್ವ ಗಾಯ ಮಾಡ್ಕೊಂಡು ಬಂದಿದ್ದೆ, ಇವತ್ತು ಕನ್ನಡಿ ತುಳಿದು ಬಿಟ್ಟೆ ಹೊಡೆದೋಯ್ತು ಅಂತಿದ್ಯಾ? ವಿಶ್ವ ಏನೋ ಆಗಿದೆ ನಿನಗೆ? ಅಪ್ಪ ಏನಿಲ್ಲಪ್ಪ, ಮಿಸ್ ಆಗಿ ತುಳಿದೆ ಅಷ್ಟೇ. ಏನ್ ಮಿಸ್ ಆಗ್? ಲಲಿತಾ, ನಾವಿನ್ ಸುಮ್ಮನೆ ಇದ್ರೆ ಅರ್ಥ ಇಲ್ಲ.
ಶಾಸ್ತ್ರಿಗಳನ್ನ ಬರೋದಕ್ಕೆ ಹೇಳ್ತೀನಿ, ಇವನ್ ಜಾತಕ ತೋರ್ಸೋಣ. ಹೀಗೆ ಬಿಟ್ರೆ ಏನಾದ್ರೂ ಒಂದು ಹೀಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ತಾನೆ ಇರ್ತಾನೆ. ಏನು ಹುಡುಗರು ಏನು. ಯಾಕೋ ಏನೇನೋ ಮಾಡಿ ನಮ್ಮ ಹೊಟ್ಟೆ ಉರಿಸ್ತಾ ಇದೆಯಾ. ನಿನ್ಗೇನಾದ್ರೂ ಆದ್ರೆ ನಾವು ಬದುಕಿರ್ತೀವಾ? ಅಮ್ಮ ಸುಮ್ಮನೆ ಇರಮ್ಮ, ನೀನೊಳ್ಳೆ. ಏನು ಮಾತಾಡ್ಬಿಡ, ತಿಪ್ಪು ಕೂತ್ಕೋ ಅಲ್ಲಿ, ನಾನೆಲ್ಲ ಕ್ಲೀನ್ ಮಾಡ್ತೀನಿ. ಏನಾದ್ರೂ ಮಾಡ್ಕೊಳ್ತಾನೆ ಇರ್ತೀಯ. ಹೊರಗಡೆ ಕುಡ್ಕೊಂಡ್ ಬರ್ತಾ ಇದ್ದವನು ಈಗ ಈ ದರಿದ್ರನ ಒಳಗೆ ತಂದ್ಬಿಟ್ಟ. ನಿಮ್ಮ ಅಪ್ಪನ್ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರೇನೋ? ಅಮ್ಮ, ನಾನು ಜಾನುನ ಕಳ್ಕೊಂಡು ನಾನು ಬದುಕಕ್ಕಾಗ್ತಿಲ್ಲ ಅಮ್ಮ. ಅವಳ ಮರೆಯಕ್ಕೆ ಎಷ್ಟು ಕುಡಿದ್ರು ಸಾಕಾಗ್ತಿಲ್ಲಮ್ಮ. ಜಾನು ನನಗೆ ಬೇಕು. ಕುಡ್ದಿದ್ ಜ್ಞಾನದಲ್ಲಿ ಏನೇನೋ ಮಾತಾಡ್ಬೇಡ. ಈಗ ನೀನು ಎಷ್ಟು ಆಸೆ ಪಟ್ರು ಇಷ್ಟಪಟ್ರು ಅವಳು ನಿನಗೆ ಸಿಗಲ್ಲ ಕಣೋ. ಅವಳು ಈಗ ಇನ್ನೊಬ್ಬನ ಹೆಂಡತಿ, ಅರ್ಥ ಮಾಡ್ಕೋ. ನೀನ್ ಅವಳನ್ನ ಪ್ರೀತಿಸ್ತಾ ಇದೀಯಾ, ಅವಳ ನೆನಪಲ್ಲಿ ಕೊರಗ್ತಾ ಇದೀಯಾ ಅಂತ ಅವಳು ತಾಳಿ ಬಿಚ್ಚಿಟ್ಬಿಟ್ಟು ಬರಲ್ಲ ಕಣೋ. ಇದು ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ನನಗೆ ಅರ್ಥ ಆದ್ರೂ ನನ್ನ ಮನ್ಸಿಗೆ ಅರ್ಥ ಆಗ್ಬೇಕಲ್ಲಮ್ಮ. ಅವಳನ್ನ ಮರೆತು ಬದುಕಬೇಕು ಅಂತ ಎಷ್ಟು ಅನ್ಕೊಂಡ್ರು ಆಗ್ತಾನೆ ಇಲ್ಲ. ಅವಳನ್ನ ಮರಿಬೇಕು, ಮರೆತು ಬದುಕಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ಆಗ್ತಿಲ್ಲ. ಅಷ್ಟಕ್ಕೂ ಅವಳು ಮರ್ತೋಗೋ ನೆನಪಲ್ಲಮ್ಮ, ಅವಳ ಉಸಿರು. ಅವಳು ನಾನು ಪ್ರೀತಿಸಿದವಳು ಕಣಮ್ಮ. ಎಲ್ರಿಗೂ ಆ ಕಾಣ್ದೇ ಇರೋ ಜಾತಕ ನೋಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಕಣ್ಣೆದ್ರಿಗಿರೋ ಮನುಷ್ಯನ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೋಬೇಕು ಅಂತ ಅನ್ಸಲ್ಲ ಅಲ್ವೇನಮ್ಮ? ನನ್ನ ಮನ್ಸನ್ನ ನಾನೇ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಹೇಳ್ಕೊಳ್ಳೋ ಟೈಮಲ್ಲಿ ನನ್ನ ಪ್ರೀತಿನ ಹೇಳ್ಕೊಂಡಿದ್ರೆ ಇವತ್ತಿಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಏ ಚಿರಾಗ್, ಇದೊಂದೇ ಆಟ ಏನೋ ನಿನ್ಗೆ ಆಡಕ್ ಬರೋದು? ಹೋಗೋ ಹೊರಗಡೆ ಹೋಗಿ ಬೇರೆ ಹುಡುಗರ ಜೊತೆ ಆಟ ಆಡ್ಕೊಳ್ಳೋ. ಹೋಗಮ್ಮ. ಈ ಹಾಡು ರಜೆ ಯಾಕಾರೋ ಕೊಡ್ತಾರೋ. ಆ ಹುಡುಗಿ ಒಬ್ಬಳೆ ಕೂತಿದ್ದಾಳೆ, ಕರ್ಕೊಂಡೋಗ. ಹೇ ಅಜ್ಜಿ, ಅವಳಿಗೆ ನಡಿಯಕ್ಕಾಗಲ್ಲ. ಅವಳ ಜೊತೆ ಏನ್ ಆಡ್ಲಿ ನಾನು? ಚಿರಾಗ್, ಬಾಯಿ ಮೇಲೆ ಬಾರಿಸ್ತೀನಿ ನೋಡು. ಊರೆಲ್ಲ ಸುತ್ತಬೇಕೇನೋ ನಿನ್ಗೆ? ಒಂದ್ ಕಡೆ ಕೂತ್ಕೊಂಡು ಖುಷಿ ಜೊತೆ ಆಟ ಆಡಕ್ಕಾಗಲ್ವಾ ನಿನ್ಗೆ? ವೀಣಾ, ಯಾಕಮ್ಮ ಅವನನ್ನ ಬೈತಿದ್ಯಾ? ನೋಡಿ ಅತ್ತೆ ಹೆಂಗ್ ಮಾತಾಡ್ತಿದ್ದಾನೆ ಅಂತ. ಹೋಗಮ್ಮ. ಏಯ್ ಚಿರಾಗ್, ವೀಣಾ ಬಿಡು, ಅವನು ಹೋಗಿ ಆಡ್ಕೊಳ್ಳಿ. ಛೀ, ಈಗಿನ ಕಾಲದ ಮಕ್ಕಳೇ ಹೇಗೆ. ಸಿದ್ದು, ಅದ್ಕೆ ನಿನ್ನೆ ರಾತ್ರಿ ನಿಮ್ಮ ಜೊತೆ ಮಾತಾಡೋಕ್ಕಾಗಲಿಲ್ಲ. ಏನಾಯಿತು? ಅವಳ ಹತ್ರ ಮಾತಾಡಿದ್ರಾ? ಅಯ್ಯೋ ಅದಕ್ಕೆ ಏನು ಅಂದರೆ ಏನು ಅಂತ ಹೇಳಿ, ನಾನೇನು ಹೇಳಿದ್ರೆ ಅವಳೇನೋ ತಿಳ್ಕೊತಾಳೆ. ನನ್ನ ಕತೆ ಏನಾದದೋ ಒಂದು ಗೊತ್ತಾಯ್ತಾ ಇಲ್ಲ. ಸಿದ್ದು, ಹೆಣ್ಮಕ್ಳು ಅಂದರೆ ಹಾಗೆ. ನೀವು ಈ ಕಡೆಯಿಂದ ಹೋಗ್ತಿದ್ದಾಗೆ ಅವ್ರು ಆ ಕಡೆಯಿಂದ ಹಸೆಮಣೆ ಏರ್ಬಿಟ್ಟಿರ್ತಾರೆ. ನೀವು 1000 ಜನದ ಮಧ್ಯೆ ನಿಂತು ಮಾತಾಡಿ ಅವಳ ಮನಸ್ಸನ್ನ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ.
ಅವಳ ಮನಸ್ಸನ್ನ ಅಂದರೆ ಒಂದು ಹೆಣ್ಣಿನ ಮನಸ್ಸನ್ನ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೋತೀರಾ ಅನ್ನೋದೇ ಮುಖ್ಯ. ಹಾಗಾದ್ರೆ ಈಗ ಏನು ಮಾಡು ಅಂತೀರ ಅದಕ್ಕೆ? ಅವಳನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೀವೇನು ಅನ್ನೋದು ನಾಳೆ ಅವಳಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅವ್ರಿಗೆ ಅರ್ಥ ಆಗೋವರೆಗೂ ಬಿಡೋ ಮಗನೇ ಅಲ್ಲ ಈ ಸಿದ್ದೇಗೌಡ ಅಲ್ವಾ? ಮತ್ತೆ ಇದು ನಮ್ಮ ಸಿದ್ದೇಗೌಡ ಅಂದರೆ. ಏನ್ಲ ಏನೋ ಬಾರಿ ಬೋಧನೆ ಮಾಡ್ದಂಗಿತ್ತು. ಏನ್ ಹೇಳದ್ಲ? ಏ ಅದೇನು ಇಲ್ಲ ಅಜ್ಜಿ. ಅದೇ ಮೊನ್ನೆ ಮದುವೆ ಆಯ್ತಲ್ಲ ಅದ್ರ ವಿಷಯ ಮಾತಾಡ್ತಿದ್ರು ಅಷ್ಟೇ. ನೋಡ್ಲಾ, ಎಷ್ಟ್ರಲ್ಲಿರ್ಬೇಕೋ ಅಷ್ಟ್ರಲ್ಲೇ ಇರ್ಬೇಕು, ಇಲ್ದೇ ಇದ್ರೆ ಸದಾ ತಿಳ್ಕೊಂತಾರೆ. ಸರಿ ಕಣಜ್ಜಿ, ಹಂಗೆ ಮಾಡ್ತೀನಿ. ಏನಜ್ಜಿ ಇದು? ಇದಾ ನಿಮ್ಮವ್ವ ಸಿಂಚನಂಗೆ ಸೀರೆ ತಕೊಂಡಿದ್ಲು, ಅವಳಿಗೆ ಬೇಕಂತೆ ಫೋನ್ ಮಾಡಿದ್ಲು ಕಲ, ಹೋಗಿ ಕೊಟ್ಬಿಡ್ ಬಾ. ಏ ನಾನು ಹೋಗೋದಿಲ್ಲ ಕಣಜ್ಜಿ, ಬೇರೆ ಯಾರನ್ನಾರ ಕಳ್ಸು. ಏ ಆ ನಂದು ಚಮಚ ಎಲ್ಲೋಗಿದಾರೋ ಕಾಣೆ, ಹೋಗಿ ಕೊಟ್ಟು ಬರ್ಲಾ? ನಂಗೆ ಬೇರೆ ಕೆಲಸ ಇದೆ ಕಣಜ್ಜಿ, ನಾನು ಹೊರಗಡೆ ಹೋಗ್ಬೇಕು. ಕೆಲಸ ಏನೈತೆ ಅಂತ ನನ್ಗೆ ಚೆನ್ನಾಗಿ ಗೊತ್ತು, ತಗೊಂಡೋಗು, ಕೊಟ್ಬಾ. ಹೋಗು ಮಗ. ಅಯ್ಯೋ, ಒಲೆ ಮೇಲೆ ಕಾಫಿ ಮಡ್ಕಿವ್ನಿ, ಸೀದೋಗುತ್ತೆ. ಹೋಗು, ಬೇಗ ಹೋಗಿ ಕೊಟ್ಬಾರ್ಲಾ? ಸಿದ್ದು, ನಿಮ್ಮ ಪ್ರೀತಿನ ವ್ಯಕ್ತಪಡಿಸಕ್ಕೆ ಇರೋ ಒಂದು ಚಾನ್ಸ್ನು ಮಿಸ್ ಮಾಡ್ಕೊಂಡ್ರೆ ಹೇಗೆ ಹೇಳಿ? ಅಲ್ಲ, ಅವರು ಕೋಪ ಮಾಡ್ಕೋತಾರೆ, ಬೇಜಾರು ಮಾಡ್ಕೋತಾರೆ ಅಂತ ನೀವು ಹೋಗೋದು ನಿಲ್ಸಿದ್ರೆ ಸಂಬಂಧ ಬೆಳೆಯೋದಾದ್ರೂ ಹೇಗೆ? ಅದಕ್ಕೆ ಅದು ಸಿದ್ದು, ಈಗ ಅಜ್ಜಿನೇ ಹೋಗು ಅಂತ ಹೇಳಾಯ್ತಲ್ಲ, ಇನ್ನೇನು ಆರಾಮಾಗಿ ಹೋಗಿ ಬನ್ನಿ. ಸಿದ್ದು ಹೋದ್ಯನ್ಲ? ಅಜ್ಜಿ ಮತ್ತೆ ಬಂದ್ರು. ಆಲ್ ದಿ ಬೆಸ್ಟ್, ನೀವು ಹೋಗಿ ಬನ್ನಿ. ಬಾಯ್. ಲೇ, ಇನ್ನು ಇಲ್ಲೇ ನಿಂತಿದ್ಯಲ್ಲ, ಬಿರ್ನೆ ಹೋಗ್ ಬರ್ಲಾ? ಹೋಯ್ತವನೆ. ಸದ್ಯ ಓದ್ನಲ್ಲ. ಏನೋ ಬರ್ತೀಯ ಆಟ ಆಡಕ್ಕೆ? ನಡೆಯಕ್ಕೆ ಆಗಲ್ಲ, ಆಟ ಆಡಕ್ಕೆ ಹೆಂಗ್ ಬರ್ತಾಳೆ? ಖುಷಿ, ನಾವೆಲ್ಲ ಆಟ ಆಡ್ಕೊಂಡ್ ಬರ್ತೀವಿ, ನಿನ್ ಮನೆ ಒಳಗೆ ಹೋಗಿರು. ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಬರಣ್ವಾ? ಅಮ್ಮ, ಡಾಕ್ಟ್ರ್ ಹತ್ರನಾ? ನೀನೇನು ಯೋಚನೆ ಮಾಡ್ಬೇಡಮ್ಮ, ಹೋಗಿ ವಿಚಾರಿಸ್ಕೊಂಡು ಬರೋಣ. ದೇವ್ರಿದ್ದಾನೆ, ಯಾವ್ದಾದ್ರೂ ಒಂದು ದಾರಿ ತೋರಿಸ್ತಾನೆ. ಸರಿಮಾ. ಅವ್ವ ತಾಯಿ, ಈ ಕಣ್ಣಿಲ್ದಿರೋ ಕುರುಡಿಗೆ ತಣ್ಣಗೆ ನೆರಳು ಕೊಟ್ಟಂಗೆ ನನ್ನ ಮಗಳಿಗೂ ಒಳ್ಳೆ ಹುಡುಗನ್ ತೋರಿಸು ತಾಯಿ. ಅವಳು ಬಾಳು ಈ ಹೂವಿನಂಗೆ ಸಂದಾಕಿರ್ಬೇಕು. ಯಾರು? ಓ ನೀನಾ?
ನನಗೆ ಕಣ್ಣು ಕಾಣಕ್ಕಿಲ್ವಾ ಅಂತ ಕೇಳ್ತಿದ್ಯೇನಪ್ಪ? ಹ್ಞೂ ಕಣ್ಮಗ, ನನಗೆ ಕಣ್ಣು ಕಾಣಿಸೋಕ್ಕಿಲ್ಲ. ಆ ದೇವರು ನನಗೆಲ್ಲ ಕೊಟ್ಟು ಈ ಕಣ್ಣು ಕಿತ್ಕೊಂಡ್ಬಿಟ್ಟಿದ್ದಾರೆ ಮಗ. ಓ, ನನಗೆ ಮಾತು ಬರಕ್ಕಿಲ್ಲ, ನಿಮಗೆ ಕಣ್ ಕಾಣಕ್ಕಿಲ್ಲ ಅಂತ ಹೇಳ್ತಾ ಇದೆಯೇನಪ್ಪ? ಬೇಸರ ಮಾಡ್ಕೋಬೇಡಪ್ಪ. ಆ ದೇವ್ರು ಒಂದು ಕಿತ್ಕೊಂಡ್ರೆ ಇನ್ನೊಂದು ಒಳ್ಳೇದು ಕೊಟ್ಟೆ ಕೊಡ್ತಾನೆ. ಅಂದಹಾಗೆ ನಿನ್ ಹೆಸರೇನು? ಓ, ದೇವ್ರ ಹೆಸರಾ? ಓ, ಗೋವಿಂದನಾ? ಹೋದ್ರೋಗ್ಲಿ ಬಿಡಪ್ಪ. ನನಗೆ ಕಣ್ ಕಾಣಕ್ಕಿಲ್ಲ, ನಿನ್ಗೆ ಮಾತು ಬರಕ್ಕಿಲ್ಲ. ಚೆಲ್ವಿ ಬಂದ್ಮೇಕೆ ಅವಳನ್ನ ಕೇಳಿ ತಿಳ್ಕತೀನಿ. ಅವೋ, ನಿಂಗೆ ಮಾತಾಡಕ್ ಬೇರೆ ಯಾರು ಸಿಗ್ಲಿಲ್ವಾ? ಇಂಥವ್ರ ಹತ್ರ ನಿಂದೇನ್ ಮಾತು? ಚೆಲ್ವಿ, ಪಾಪ ಅವನಿಗೆ ಮಾತಾಡಕ್ ಬರಕ್ಕಿಲ್ಲ ಕಣವ. ನಂಗೆ ಗೊತ್ತು, ಮಾತಾಡಕ್ ಬರಕ್ಕಿಲ್ಲ. ಹುಡುಗಿರ್ನ ಗುರಾಯಿಸ್ಕೊಂಡು ನೋಡಕ್ ಮಾತ್ರ ಬರೋದು. ಚೆಲ್ವಿ, ಪಾಪ ಅವನ ಅಂತವನಲ್ಲ ಕಣವ. ಅಯ್ಯ, ನೀನ್ ಸುಮ್ನಿರವ. ಇಂಥವ್ರನ್ನ ನಾನು ಎಷ್ಟು ಜನ ನೋಡಿಲ್ಲ. ಅನುಕಂಪ ತೋರ್ಸೋ ನೆಪ್ದಾಗೆ ನಮ್ಮೆಲ್ಲ ಕಣ್ಣು ಹಾಕ್ತಾರೆ. ಇಂಥವ್ರನ್ನ ಅಂಗಡಿ ಹತ್ರ ಬಿಡ್ಕೊಳ್ಳೋದು ತಪ್ಪು. ಏನ್ ನಿಂತ್ಕೊಂಡು ನೋಡ್ತಾ ಇದ್ಯಾ? ಹೋಗು. ಚೆಲ್ವಿ, ಚೆಲ್ವಿ, ಹಂಗೆಲ್ಲ ಬೈಬೇಡ ಕಣವ. ಒಬ್ಬರ ಬಗ್ಗೆ ತಿಳ್ಕೊಳ್ಳೋದೆ ಹಂಗೆಲ್ಲ ಮಾತಾಡಬಾರ್ದು. ಅಂತವ್ರ ಬಗ್ಗೆ ತಿಳ್ಕೊಂಡು ನನ್ಗೇನು ಆಗ್ಬೇಕಾಗಿಲ್ಲ. ಇನ್ನೊಂದ್ಸಲ ನೀನೇನಾದ್ರೂ ಅವನ ಹತ್ರ ಮಾತಾಡೋದನ್ನ ನಾನು ನೋಡಿದ್ರೆ ನಿನ್ನೂ ಅಂಗಡಿ ಕರ್ಕೊಂಬರಕ್ಕಿಲ್ಲ. ಅಮ್ಮ, ಇವತ್ತು ಏನಾಯ್ತು ಗೊತ್ತಾ? ಹಾ, ಹೇಳ್ಕಂದ. ನಿನ್ ಮಾತು ಕೇಳಿ ತುಂಬಾ ಖುಷಿ ಆಯ್ತು ಕಂದ. ಅಂಥ ಅಳಿಯಂದ್ರನ್ ಪಡೆಯೋಕೆ ನಾವು ಪುಣ್ಯ ಮಾಡಿದೀವಿ. ಅಂಥ ಒಳ್ಳೆ ಗಂಡನ ಪಡೆಯೋದಕ್ಕೆ ನೀನ್ ಪುಣ್ಯ ಮಾಡಿದೀಯ. ಒಬ್ಳೆ ಅಲ್ಲಿ ಹೇಗಿರ್ತೀಯೋ ಅಂತ ಯೋಚನೆ ಆಗಿತ್ತು. ಈಗ ನಿನ್ ಮಾತು ಕೇಳಿ ತುಂಬಾ ಖುಷಿ ಆಗ್ತಿದೆ. ಮನೆಯವ್ರ ಹತ್ರ ಮಾತಾಡಕ್ಕೆ ಅಷ್ಟೊಂದು ವಿಷಯ ಏನಿರುತ್ತೆ? ಹಲೋ, ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಏನಿದೆ? ಸರ್, ವಿ ಹ್ಯಾವ್ ಎ ಮೀಟಿಂಗ್ ಸರ್, ಸ್ಟಾಫ್ ಜೊತೆ ಗ್ರೂಪ್ ಮೀಟಿಂಗ್. ಓಕೆ, ನೀವು ಮೀಟಿಂಗ್ ಅರೇಂಜ್ ಮಾಡಿ, ನಾನು ಜಾಯ್ನ್ ಆಗ್ತೀನಿ. ಥ್ಯಾಂಕ್ ಯು. ಇನ್ನೂ ಮಾತಾಡ್ತಾನೆ ಇದ್ದಾರಲ್ಲ, ನಾನು ನಾಳೆನೇ ಮೈಕ್ ಹಾಕಿಸ್ಬೇಕು. ಏನು ಮಾತಾಡ್ತಾ ಇದ್ದಾರೆ ಇವರು ಇಷ್ಟೊತ್ತು ಅಂತ ನಾನು ತಿಳ್ಕೊಳ್ಳೇಬೇಕು. ಇಲ್ಲಾಂದ್ರೆ ನನಗೆ ತಲೆ ಚಿಟ್ಟಿಡ್ದು ಹೋಗೋದಷ್ಟೇ.